ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ, ಪಂಚಕಾಳಿ ಮಂತ್ರ ಸಾಧನೆಯನ್ನು ಯಾವ ಥರ ಮಾಡಬೇಕು ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತೇನೆ. ಇದರಿಂದ ಪ್ರಯೋಜನಗಳು ಏನಿವೆ ಅನ್ನೋದನ್ನು ಸಹ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಇದರಲ್ಲಿ ತಿಳಿಸ್ತೇನೆ. ಇಲ್ಲಿ ತೋರಿಸ್ತಿರುವಂತಹ ಮಂತ್ರವು ಪಂಚಕಾಳಿಯ ಮೂಲ ಮಂತ್ರ ಇದಾಗಿರುತ್ತೆ. ಈ ಒಂದು ಮಂತ್ರವು ಎಷ್ಟೊಂದು ಪವರ್ಫುಲ್ ಆಗಿರುತ್ತೆ ಅಂದರೆ, ಇದರಲ್ಲಿ ಬ್ರಹ್ಮಾಂಡದ ಶಕ್ತಿಯೇ ಇದರಲ್ಲಿ ಅಡಗಿರುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಒಂದು ಪಂಚಕಾಳಿ ಮಂತ್ರ ಸಾಧನೆ ಇದಾಗಿರುತ್ತೆ. ಈ ಒಂದು ಮಂತ್ರವನ್ನು ನೀವು ಯಾವ ಯಾವ ಕೆಲಸಗಳಿಗೆ ಉಪಯೋಗ ಮಾಡ್ಬೋದು ಅಂದರೆ, ಯಾರಾದರೂ ನಿಮಗೆ ವಾಮಾಚಾರ ಪ್ರಯೋಗಗಳನ್ನು ಮಾಡಿಸಿದರೆ, ತುಂಬಾ ಬಲಿಷ್ಠವಾದ ವಾಮಾಚಾರ ಪ್ರಯೋಗಗಳನ್ನು ಮಾಡಿಸಿರ್ತಾರೆ. ಭಾನುಮತಿ ಪ್ರಯೋಗ, ರಕ್ತಚೌಡಿ ಪ್ರಯೋಗ, ಭೂತಚೌಡಿ ಪ್ರಯೋಗ, ಸ್ಮಶಾನ ಚೌಡಿ ಪ್ರಯೋಗಗಳು, ಇಲ್ಲಾಂದರೆ ಕಾಶ್ಮೀರ ಪ್ರಯೋಗಗಳು, ಇಲ್ಲಾಂದರೆ ವರಹ ಪ್ರಯೋಗಗಳು, ಈ ಥರ ಬಲಿಷ್ಠವಾದ ಪ್ರಯೋಗಗಳು ಏನಾದರೂ ನಿಮ್ಮ ಮೇಲೆ ಮಾಡಿದರೆ, ಅಂತಹ ಪ್ರಯೋಗಗಳನ್ನು ಏನು ಮಾಡ್ಬೋದು, ನಾಶನೂ ಮಾಡ್ಬೋದು, ಆಮೇಲೆ ಅವರಿಗೆ ರಿವರ್ಸ್ ಆಗೋ ಥರನೂ ನಾವು ಮಾಡ್ಬೋದು ಈ ಒಂದು ಮಂತ್ರ ಸಾಧನೆಯಿಂದ. ಆಮೇಲೆ ಶತ್ರುಗಳನ್ನು ಬಹು ಸುಲಭವಾಗಿ ನಾಶವನ್ನು ಮಾಡ್ಬೋದು, ಹಾಗೂ ನಮ್ಮ ಕೀಲು ಗೊಂಬೆಯನ್ನಾಗಿ ಸಹ ಶತ್ರುಗಳನ್ನು ಆಟ ಆಡಿಸ್ಬೋದು. ಅಷ್ಟೊಂದು ಪವರ್ಫುಲ್ ಆದಂಥ ಶಕ್ತಿ ಇದರಲ್ಲಿ ಇರುತ್ತೆ. ಆಮೇಲೆ ನಮ್ಮ ದೇಹದ ಮೇಲೆ ಪರಿಣಾಮ ಏನಾದರೂ ಬೀರಿದರೆ, ಅಂದರೆ ವಾಮಾಚಾರ ಪ್ರಯೋಗಗಳನ್ನು ಮಾಡಿದಾಗ ಏನಾಗುತ್ತೆ, ನಮ್ಮ ದೇಹದ ಮೇಲೆ ಪರಿಣಾಮ ಅನ್ನೋದು ಬೀರಿರುತ್ತೆ. ಅದು ಆರೋಗ್ಯದ ಮೇಲೆ ಇರಲಿ, ಅಥವಾ ನಮ್ಮ ಬುದ್ಧಿಯ ಮೇಲೆ ಇರಲಿ, ಅಥವಾ ನಮ್ಮ ಯುಕ್ತಿಶಕ್ತಿಯ ಮೇಲೆ ಇರಲಿ, ಪ್ರತಿಯೊಂದು ರೀತಿಯಿಂದಲೂ ಏನಾಗುತ್ತೆ, ವಾಮಾಚಾರದಿಂದ ಪ್ರಭಾವ ಅನ್ನೋದು ಬೀರಿರುತ್ತೆ. ಆ ಒಂದು ಶಕ್ತಿಯನ್ನು ಏನು ಮಾಡ್ಬೋದು, ಈ ಒಂದು ಸಾಧನೆಯಿಂದ ನಾಶವನ್ನು ಮಾಡ್ಬೋದು. ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡ್ಕೊಳ್ಬೋದು, ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಬೋದು. ಆಮೇಲೆ ನಮ್ಮನ್ನು ನಂಬಿ ಬಂದಂಥವರನ್ನು ಸಹ ನಾವು ಏನು ಮಾಡ್ಬೋದು, ರಕ್ಷಣೆಯನ್ನು ಮಾಡ್ಬೋದು. ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಮಂತ್ರ ಸಾಧನೆ ಇದಾಗಿರುತ್ತೆ. ಈ ಒಂದು ಮಂತ್ರ ಸಾಧನೆಯನ್ನು ನೀವು ಮಾಡಬೇಕು ಅಂದರೆ, ಮೊದಲು ದೀಕ್ಷೆಯನ್ನು ನೀವು ಪಡೆದುಕೊಳ್ಳಬೇಕಾಗತ್ತೆ. ಯಾಕೆಂದರೆ ಇದು ಕಪ್ಪು ಬಟ್ಟೆಯಲ್ಲಿ ಮಾಡುವಂತಹ ಸಾಧನೆ ಆಗಿರೋದ್ರಿಂದ ತುಂಬಾ ಪವರ್ಫುಲ್ ಆಗಿರುವಂತಹ ಸಾಧನೆ ಇದಾಗಿರುತ್ತೆ. ಯಾಕೆಂದರೆ ನೆಗೆಟಿವ್ ಶಕ್ತಿಗಳು ಅನ್ನೋದು ಬೇಗನೆ ಆಕರ್ಷಣೆ ಅನ್ನೋದಾಗುತ್ತೆ. ದೀಕ್ಷೆಯನ್ನು ನಾವು ಕೊಡಬೇಕಾದಾಗ ದಿಗ್ಬಂಧನ ಶಕ್ತಿಯನ್ನು ನಿಮಗೆ ನಾವು ಕೊಡಬೇಕಾಗತ್ತೆ. ಆಮೇಲೆ ಮೂಲ ಮಂತ್ರವನ್ನು, ಮೂಲ ಯಂತ್ರವನ್ನು ನಿಮಗೆ ನಾವು ಕೊಡಬೇಕಾಗತ್ತೆ. ಆ ಥರ ಕೊಟ್ಟಾಗ ಮಾತ್ರ ನೀವು ಸಾಧನೆಯನ್ನು ಮಾಡಿದರೆ ಅದು ಪರಿಪೂರ್ಣವಾಗಿ ಸಾಧನೆ ಅನ್ನೋದಾಗತ್ತೆ. ಯಾವುದೇ ಅಡೆತಡೆಗಳು ಅನ್ನೋದಾಗಲ್ಲ, ನೆಗೆಟಿವ್ ಶಕ್ತಿಗಳ ಆಕರ್ಷಣೆ ಅನ್ನೋದಾಗಲ್ಲ. ಯಾಕಂದರೆ ಕಾಳಿ ಅಂದರೆ ಪ್ರಕೃತಿ, ಬ್ರಹ್ಮಾಂಡ ಶಕ್ತಿ. ಈ ಒಂದು ಕಾಳಿಯ ಸುತ್ತಮುತ್ತಲು ಏನಿರುತ್ತೆ, ಭೂತ ಪ್ರೇತ ಪಿಶಾಚಿಗಳು, ಅಗೋಚರ ಶಕ್ತಿಗಳನ್ನೋದು ತುಂಬಾ ಇರುತ್ತೆ. ನಮ್ಮಲ್ಲಿ ದಿಗ್ಬಂಧನ ಶಕ್ತಿ ಅನ್ನೋದು ಇಲ್ಲ ಅಂದರೆ ಏನಾಗುತ್ತೆ, ಅವು ನಮ್ಮ ಮೇಲೆ ಪರಿಣಾಮಗಳನ್ನು ಬೀರ್ತವೆ. ನಮ್ಮ ದೇಹದ ಮೇಲೆ ಆಗಲಿ, ನಮ್ಮ ಆರೋಗ್ಯದ ಮೇಲೆ ಆಗಲಿ, ಇಲ್ಲಾಂದರೆ ನಮ್ಮ ಕುಟುಂಬದ ಮೇಲೆ ಆಗಲಿ ಕೆಲವೊಂದು ದುಷ್ಪರಿಣಾಮಗಳು ಬೀರ್ತವೆ. ಆ ಒಂದು ದಿಗ್ಬಂಧನ ಶಕ್ತಿ ಅನ್ನೋದು ನಿಮ್ಮಲ್ಲಿ ಇತ್ತು ಅಂದರೆ ಯಾವುದೇ ದುಷ್ಪರಿಣಾಮಗಳನ್ನೋದು ಬೀರಲ್ಲ. ಸಾಧನೆ ಅನ್ನೋದು ತುಂಬಾ ಸರಳ ರೀತಿಯಲ್ಲಿ ಇರುತ್ತೆ. ಯಾವುದೇ ಒಂದು ಅಡೆತಡೆಗಳನ್ನೋದು ಆಗಲ್ಲ. ನಿಮ್ಮ ಮೇಲೆ ಆಗಲಿ, ನಿಮ್ಮ ಕುಟುಂಬದ ಮೇಲೆ ಆಗಲಿ ಯಾವುದೇ ಒಂದು ನೆಗೆಟಿವ್ ಶಕ್ತಿಯ ಒಂದು ಪರಿಣಾಮ ಅನ್ನೋದು ಬೀರಲ್ಲ. ಈ ಒಂದು ಸಾಧನೆಯನ್ನು ಕಪ್ಪು ಬಟ್ಟೆಯ ಮೇಲೆ ನೀವು ಏನು ಮಾಡಬೇಕು, 2 ತಿಂಗಳ ಒಳಗಡೆ 2 ಲಕ್ಷ ಮಂತ್ರವನ್ನು ನೀವು ಜಪವನ್ನು ಮಾಡಬೇಕು. ತುಂಬಾ ಚಿಕ್ಕದಾಗಿರುವಂತಹ ಮಂತ್ರ ಇದು. ಮಂತ್ರ ಚಿಕ್ಕದು ಇದ್ದರೂ ಸಹ ಇದು ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಮಂತ್ರಶಕ್ತಿ ಇದಾಗಿರುತ್ತೆ. ಯಾಕೆಂದರೆ ಕಾಳಿ ಅಂದ್ರೇ ತುಂಬಾ ಪವರ್ಫುಲ್. ಅದರಲ್ಲಿ ಪಂಚಕಾಳಿ ಅಂದರೆ ತುಂಬಾ ಪವರ್ಫುಲ್ ಆಗಿರುವಂತಹ ಶಕ್ತಿ ಇದು. ಈ ಒಂದು ಶಕ್ತಿಯ ದೀಕ್ಷೆ ಏನಾದರೂ ನಿಮಗೆ ಬೇಕಾಗಿದ್ದರೆ, ನಾನು ಸ್ಕ್ರೀನ್ ಮೇಲೆ ನಂಬರನ್ನು ಕೊಟ್ಟಿರ್ತೇನೆ, ನನಗೆ ಕಾಂಟ್ಯಾಕ್ಟ್ ಮಾಡಿ. ಈ ಒಂದು ಸಾಧನೆಯ ಬಗ್ಗೆ ನಾನು ದೀಕ್ಷೆಯನ್ನು ಕೊಡಬೇಕಾದಾಗ ಪರಿಪೂರ್ಣವಾಗಿ ಹೇಳ್ತೇನೆ. ಯಾಕೆಂದರೆ ಎಲ್ಲವನ್ನು ಇದರಲ್ಲಿ ಹೇಳೋಕ್ಕೆ ಆಗಲ್ಲ. ಕೆಲವೊಂದು ವಿಚಾರಗಳನ್ನು
ಗೌಪ್ಯವಾಗಿ ಇಡಬೇಕಾಗತ್ತೆ. ಗೌಪ್ಯ ಸಾಧನೆ ಇದಾಗಿರುತ್ತೆ. ಪಂಚಕಾಳಿ ಸಾಧನೆ ಅಂದ್ರೇ ಗೌಪ್ಯವಾಗಿರುವಂತಹ ಒಂದು ಸಾಧನೆ. ಯಾಕಂದರೆ ಕೆಲವೊಂದು ಪ್ರಯೋಗಗಳನ್ನು ಯಾವ ಥರ ಮಾಡಬೇಕು, ಯಾವ ಥರ ಪ್ರಯೋಗ ಇರುತ್ತೆ, ಯಾವ ಪ್ರಯೋಗವನ್ನು ಮಾಡೋದರಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೋದು, ಯಾವ ಪ್ರಯೋಗವನ್ನು ಮಾಡೋದರಿಂದ ಶತ್ರುಗಳನ್ನು ನಾಶ ಮಾಡ್ಬೋದು, ಯಾವ ಪ್ರಯೋಗವನ್ನು ಮಾಡೋದರಿಂದ ನಮಗಾದಂಥ ವಾಮಾಚಾರ ಪ್ರಯೋಗವನ್ನು ನಮ್ಮ ಶತ್ರುಗೆ ರಿವರ್ಸ್ ಮಾಡ್ಬೋದು, ಯಾವ ಪ್ರಯೋಗವನ್ನು ಮಾಡೋದರಿಂದ ನಮ್ಮ ಶತ್ರುಗಳನ್ನು ಕೀಲುಗೊಂಬೆಯನ್ನಾಗಿ ನಾವು ಆಟ ಆಡಿಸ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಬೇಕಾಗತ್ತೆ. ಕೇವಲ ಈ ಒಂದು ಮಂತ್ರದಿಂದ ಈ ಎಲ್ಲ ವಿಚಾರಗಳನ್ನು ಮಾಡೋಕ್ಕಾಗಲ್ಲ. ಯಾಕಂದರೆ ಇದರಲ್ಲಿ ಕೆಲವೊಂದು ಬೀಜಾಕ್ಷರಗಳನ್ನು ಸೇರ್ಪಡೆ ಆಗ್ತವೆ. ಇದರಲ್ಲಿ ಕೆಲವೊಂದೊಂದು ವಿದ್ಯಕ್ಕೆ, ಒಂದೊಂದು ಪ್ರಯೋಗಕ್ಕೆ ಒಂದೊಂದು ಬೀಜಾಕ್ಷರ ಅನ್ನೋದು ಬದಲಾವಣೆ ಅನ್ನೋದು ಆಗುತ್ತೆ. ಆದ ಕಾರಣ ಎಲ್ಲ ವಿಚಾರವನ್ನು ವಿಡಿಯೋದಲ್ಲಿ ಹೇಳೋಕ್ಕೆ ಆಗಲ್ಲ. ದೀಕ್ಷೆಯನ್ನು ಕೊಡಬೇಕಾದಾಗ ಈ ಒಂದು ವಿಚಾರಗಳನ್ನು ತಿಳಿಸ್ತೇವೆ. ಯಾರಿಗಾದರೂ ದೀಕ್ಷೆ ಬೇಕಾಗಿದ್ದರೆ ನೀವು ನನ್ನ ನಂಬರ್ಗೆ ಕರೆಯನ್ನು ಮಾಡ್ಬೋದು. ಇಂತಹ ರಹಸ್ಯ ವಿಚಾರಗಳನ್ನು, ತಂತ್ರಗಳನ್ನು, ದೇವತಾ ಸಾಧನೆಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.